ಶ್ರೀನಾರಾಯಣ ಗುರುಗಳ ಚರಿತ್ರೆ. ಕುಮಾರನ್ ಆಶಾನ್ ಅವರು ರಚಿಸಿದ ಗುರುಗಳ ಜೀವನ ಚರಿತ್ರೆಯನ್ನು NAM ಇಸ್ಮಾಯಿಲ್ ಅವರು ಕನ್ನಡಕ್ಕೆ ಅನುವಾದಿಸಿದ್ದು, ಅರಳಿಮರ ಆಧ್ಯಾತ್ಮಿಕ ಜಾಲತಾಣದಲ್ಲಿ ಪ್ರಕಟವಾಗಿದ್ದ 15 ಪುಟ್ಟ ಅಧ್ಯಾಯಗಳ ಈ ಸರಣಿಯನ್ನು ಇಲ್ಲಿ ಬಳಸಿಕೊಳ್ಳಲಾಗಿದೆ. ಅಧ್ಯಾಯ 9. ಅಂದಿನ ದಿನಗಳಲ್ಲಿ ಸ್ವಾಮಿಗಳು ಪದೇ ಪದೇ ಕುಟ್ಟಾಲಂ, ಪಾಪನಾಶನಂ ಮುಂತಾದ ಪುಣ್ಯ ಸ್ಥಳಗಳಿಗೆ ಹೋಗಿ ವಿಶ್ರಾಂತಿ ಪಡೆಯುತ್ತಿದ್ದರು. ಮಲಯಾಳ ವರ್ಷ 1079ರಲ್ಲಿ, ಅಂದರೆ ಕ್ರಿಸ್ತಶಕ 1904ರಲ್ಲಿ, ವರ್ಕಲದಲ್ಲಿ ಈಗ ಶಿವಗಿರಿ ಮಠವಿರುವ ದಿಣ್ಣೆಯ ಸಮೀಪವೇ ಸಣ್ಣದೊಂದು ಗುಡಿಸಲು ಕಟ್ಟಿಕೊಂಡು ಇರುತ್ತಿದ್ದರು. ಸುತ್ತಲೂ ಇದ್ದ ಜಮೀನಿನಲ್ಲಿ ಬದನೆ, ಹೆಸರು, ಬೆಂಡೆಕಾಯಿ ಇತ್ಯಾದಿ ತರಕಾರಿಗಳನ್ನು ಬೆಳೆಯುತ್ತಿದ್ದರು. ಈ ಜಾಗದಿಂದ ದಕ್ಷಿಣಕ್ಕೆ ಒಂದು ದಿಣ್ಣೆ ಇತ್ತು. ಅದು ಯಾರ ಮಾಲೀಕತ್ವದಲ್ಲಿಯೂ ಇಲ್ಲವೆಂದು ಅರಿತ ಸ್ವಾಮಿಗಳು ತಮ್ಮ ವಾಸವನ್ನು ಆ ದಿಣ್ಣೆಗೆ ವರ್ಗಾಯಿಸಿದರು. ಅಲ್ಲೊಂದು ಪರ್ಣಕುಟಿಯನ್ನು ನಿರ್ಮಿಸಿಕೊಂಡು ಅಲ್ಲಿಯೇ ವಾಸಿಸತೊಡಗಿದರು. ಈ ಹಿಂದೆ ಅರಬಿಪುರದಲ್ಲಿ ಬಂದಂತೆಯೇ ಇಲ್ಲಿಗೂ ಸ್ವಾಮಿಗಳ ದರ್ಶನಕ್ಕಾಗಿ ಜನರು ಬರಲಾರಂಭಿಸಿದರು. ಆ ದಿನಗಳಲ್ಲಿ ಸ್ವಾಮಿಗಳ ಪರ್ಣಕುಟಿ ಇದ್ದ ಸ್ಥಳದಲ್ಲಿ ಈಗ ಶಿವದೇಗುಲವಿದೆ. ಜನರ ಆಗಮನ ಹೆಚ್ಚಿದಂತೆ ಸ್ವಾಮಿಗಳು ಅಲ್ಲೊಂದು ದೇಗುಲ ಮತ್ತು ಮಠದ ನಿರ್ಮಾಣಕ್ಕೆ ಮುಂದಾದರು. ದಿಣ್ಣೆಯನ್ನು ಅಧಿಕೃತವಾಗಿ ಪಡೆದುಕೊಂಡು ಅದರ ಸುತ್ತಲಿನ ಜಮೀನನ್ನು ಸೇರಿಸಿಕೊಂಡು ಆ ಸ್ಥಳಕ್ಕೆ ಶಿವಗಿರಿ ಎಂದು ಹೆಸರಿಟ್ಟರು. ಇದೇ ವರ್ಷ ತಿರುವಿದಾಂಕೂರು ಸರ್ಕಾರ ಸ್ವಾಮಿಗಳನ್ನು ಶ್ರೀನಾರಾಯಣ ಧರ್ಮ ಪರಿಪಾಲನಾ ಯೋಗಂನ ಅಧ್ಯಕ್ಷರು ಹಾಗೂ ಸಮುದಾಯದ ಗುರುವೆಂದು ಪರಿಗಣಿಸಿ ಯಾವುದೇ ಸಿವಿಲ್ ನ್ಯಾಯಾಲಯಗಳಿಗೆ ಕಡ್ಡಾಯವಾಗಿ ಹಾಜರಾಗುವುದರಿಂದ ವಿನಾಯಿತಿ ನೀಡಿತು. ಮಲಯಾಳ ವರ್ಷ 1080ರ ಧನುರ್ಮಾಸದಲ್ಲಿ, ಅಂದರೆ ಕ್ರಿಸ್ತಶಕ 1905ರ ಜನವರಿ ಫೆಬ್ರವರಿಯ ಅವಧಿಯಲ್ಲಿ SNDP ಯೋಗಂನ 2ನೇ ವಾರ್ಷಿಕೋತ್ಸವವು ಒಂದು ಕೈಗಾರಿಕಾ ಪ್ರದರ್ಶನದ ಜೊತೆ ಕೊಲ್ಲಂನಲ್ಲಿ ನಡೆಯಿತು. ಯೋಗಂನ ಶಾಶ್ವತ ಅಧ್ಯಕ್ಷರೆಂಬ ಗೌರವಕ್ಕೆ ಪಾತ್ರರಾಗಿದ್ದ ಸ್ವಾಮಿಗಳನ್ನು ಶಿವಗಿರಿಯಿಂದ ಕೊಲ್ಲಂ ತನಕ ಮೆರವಣಿಗೆಯೋಪಾದಿಯಲ್ಲಿ ಕ್ಯಾಬಿನ್ ಬೋಟ್ನಲ್ಲಿ ಕರೆದೊಯ್ಯಲು ಜನ ಮುಂದಾದರು. ಆದರೆ ಎಲ್ಲ ಆಡಂಬರಗಳಿಂದಲೂ ವಿಮುಖರಾಗಿದ್ದ ಸ್ವಾಮಿಗಳು ಕ್ಯಾಬಿನ್ ಬೋಟ್ಗೆ ಕಾಲಿಡಲು ಒಪ್ಪದೆ ಜನರನ್ನು ನಿರಾಶೆಗೊಳಿಸಿದರು. ಆದರೆ ಕೊಲ್ಲಂನಲ್ಲಿ ನಡೆಯುತ್ತಿದ್ದ ಮಹಾಸಮಾವೇಶಕ್ಕೆ ಅನಿರೀಕ್ಷಿತವಾಗಿ ಭೇಟಿಯಿತ್ತು ಜನರನ್ನು ಸಂತೋಷಗೊಳಿಸಿದರು.